ಅಕ್ರಮ ಸಂಬಂಧಗಳ ಕಾರಣಕ್ಕೆ ಎಷ್ಟೋ ಕುಟುಂಬಗಳ ನೆಮ್ಮದಿ ಪ್ರತಿನಿತ್ಯ ಹಾಳಾಗ್ತಾ ಇರೋದ್ರ ಸ್ಟೋರಿಗಳಿದ್ರು ಕೂಡ ಕೆಲವರಂತೂ ಬುದ್ಧಿ ಕಲಿತಾ ಇಲ್ಲ. ಇಲ್ಲೇನಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ವಿವಾಹಿತೆ ಜೊತೆಗೆ ಪರಾರಿಯಾದ ಯುವಕನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಯಮಕನಮರಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಲ್ಲೊಂದು ಗ್ರಾಮ, 200ಕ್ಕೂ ಅಧಿಕ ಜನ ಬಂದು ಯುವಕನ ಮನೆಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿಬಿಟ್ಟಿದ್ದಾರೆ. ಮನೆಯಲ್ಲಿದ್ದ ಯುವಕನ ಕುಟುಂಬಸ್ಥರ ಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಓಡ್ ಹೋಗಿ ಪ್ರಾಣ ಉಳಿಸ್ಕೊಂಡಿದ್ದಾರಂತೆ ಯುವಕ ಯಲ್ಲಪ್ಪನ ಪೋಷಕರು. ದಾಳಿ ವೇಳೆ ಮನೆಯಲ್ಲಿದ್ದಂತಹ ಪೀಠೋಪಕರಣಗಳನ್ನು ಕೂಡ ಧ್ವಂಸಗೊಳಿಸಲಾಗಿದೆ. ಚಿನ್ನಾಭರಣ, ಹಣ ಸೇರಿ 25 ಕುರಿಗಳನ್ನ ಕೂಡ ಈ ವಿವಾಹಿತೆಯ ಕುಟುಂಬಸ್ಥರು ಬಂದು ಕದ್ದೊಯ್ದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನಿಮಗೆ ಮನೆಯ ಚಿತ್ರಣವನ್ನು ನಾವು ತೋರಿಸ್ತಾ ಇದ್ದೀವಿ. ಆ ಮನೆ ಮೇಲಿದ್ದಂತಹ ಹೆಂಚನೆಲ್ಲ ಕುಟ್ಟಿ ಪುಡಿ ಪುಡಿ ಮಾಡಿ ಎಸ್ತು ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಮನೆಯಲ್ಲಿರುವಂತಹ ವಸ್ತುಗಳನ್ನು ಒಂದು ಸಣ್ಣ ಪಾತ್ರೆನೂ ಬಿಡದೆ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಂದವರು ದರೋಡೆಕೋರರ ಅಥವಾ ಕುಟುಂಬಸ್ಥರ ಅಂತ ಅನುಮಾನ ಬರಬೇಕು. ಆ ರೇಂಜ್ಗೆ ಇಡೀ ಮನೆಯನ್ನೇ ನಾಶ ಮಾಡಿಬಿಟ್ಟಿದ್ದಾರೆ. ಯುವಕನ ವಿಲಕ್ಷಣ ಕೃತ್ಯಕ್ಕೆ ಅನುಭವಿಸ್ತಾ ಇರೋದು ಈಗ ಯುವಕನ ಕುಟುಂಬಸ್ಥರು. ಮನೆ ನೋಡಿ, ವಾಸಕ್ಕೆ ಅಂತ ಬದುಕಿಗೆ ಆಸರಿಯಾಗಿದ್ದ ಮನೆಯ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಮನೆಯ ಮೇಲ್ಛಾವಣಿ ಏನಿದೆ ಎಲ್ಲ ಕಿತ್ತು ಒಗೆದು ಮನೆಯಲ್ಲಿರುವಂತಹ ವಸ್ತುಗಳನ್ನು ಹೊತ್ಕೊಂಡು ಹೋಗೋದಲ್ಲದೆ ಜೀವನಕ್ಕಂತ ಕೆಲವರು ಕುರಿ ಸಾಕಿರ್ತಾರಲ್ವ, ಆ ಕುರಿಗಳನ್ನು ಕೂಡ ಇಲ್ಲಿಂದ ಕದ್ದೊಯ್ದಿದ್ದಾರೆ. 25ಕ್ಕೂ ಹೆಚ್ಚು ಕುರಿಗಳನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ ಅಂತ ಕುಟುಂಬಸ್ಥರು ಅಸಹಾಯಕರಾಗಿ ರೋಧಿಸ್ತಾ ಇದ್ದಾರೆ. ಎರಡು ದಿನದ ಹಿಂದೆ ಇಬ್ಬರು ಪರಾರಿ ಆಗಿರೋದು. ನಾಗವ್ವ ಪತಿ ಆತ್ಮೀಯನಾಗಿದ್ದಂತೆ ಯಲ್ಲಪ್ಪ. ಒಂದೇ ಕಂಪನಿಯಲ್ಲಿ ಯಲ್ಲಪ್ಪ ಮತ್ತು ನಾಗವ್ವ ದಂಪತಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಸಲಿಗೆ ಬೆಳೆದಿದೆ. ಸಲಿಗೆ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಸದ್ಯ ನಮ್ಮ ಜೀವ ಉಳಿಸ್ಕೊಡಿ, ಅವರಿಬ್ರು ಸ್ವಾರ್ಥಕ್ಕೋಸ್ಕರ ಮನೆ ಹಾಳು ಕೆಲಸ ಮಾಡಿದ್ರೆ ನಾವೇನು ಮಾಡಿದ್ವಿ ಅಂತ ಯಲ್ಲಪ್ಪ ಫ್ಯಾಮಿಲಿಯವರು ಪೊಲೀಸ್ ಪ್ರೊಟೆಕ್ಷನನ್ನು ಕೇಳ್ತಾ ಇದ್ದಾರೆ. ಇಲ್ಲ, ಇವ್ರು ನಮ್ಮನ್ನು ಮುಗಿಸ್ಬಿಡ್ತಾರೆ ಅನ್ನೋ ಭಯ ಕಾಡ್ತಾ ಇದೆ ಅಂತ. ಬೆಸ್ಟ್ ಫ್ರೆಂಡ್ ಹೆಂಡತಿ ಮೇಲೆ ಕಣ್ಣು ಹಾಕಿ ಆಕೆಯನ್ನು ಓಡಿಸ್ಕೊಂಡು ಹೋಗಿದ್ದಾನೆ ಅನ್ನೋದು ಯಲ್ಲಪ್ಪ ಮೇಲಿರುವಂತಹ ಗಂಭೀರ ಆರೋಪ. ಆತನ ಫೋಟೋವನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ತನಗೆ ಮದುವೆ ಆಗಿದೆ ಅನ್ನೋದು ಗೊತ್ತಿದ್ರೂ ಕೂಡ ಯುವಕನ ಮೋಹಕ್ಕೆ ಈ ಮಹಿಳೆ ಯಾಕೆ ಬಲಿಯಾದ್ಲು ಗೊತ್ತಿಲ್ಲ. ಯಲ್ಲಪ್ಪ ಅದು ಎಷ್ಟು ತಪ್ಪಿದೆಯೋ ಅದರ 100 ಪಟ್ಟು ತಪ್ಪು ಈಕೆದು ಕೂಡ ಇದೆ. ವಿವಾಹಿತ ಮಹಿಳೆಯರನ್ನು ಓಡಿಸ್ಕೊಂಡು ಹೋದಂತೆ ಯುವಕನ ಮನೆ ಮೇಲೆ ಮಾರಕಾಸ್ತ್ರದ ಹಲ್ಲೆ ಮಾಡುವಂಥದ್ದು ತಾವು ನೋಡ್ಬೋದಂತೆ. ನಾವು ಬೆಳಗಾವಿ ತಾಲೂಕಿನ ಏನು ಈ ಗ್ರಾಮ ಏನಿದೆ ಭರಮಂಟಿ ಗ್ರಾಮದಲ್ಲಿ ತಾವು ನೋಡ್ಬೋದು. ಆ ಯುವಕನ ಮನೆಯನ್ನು ಯಾವ ಥರ ಧ್ವಂಸಗೊಳಿಸ್ಯಾರ ಅಂತೇಳಿ ಒಂದಿಷ್ಟು ಅಂದರೆ 100ಕ್ಕೂ ಹೆಚ್ಚು ಜನ ಬಂದೆ ಅಂತ ಹೇಳಲಾಗ್ತಾ ಇದೆ. ತಾವು ತೋರಿಸುವ ಪ್ರಯತ್ನ ಮಾಡ್ತೀರಿ ಯಾವ ಥರ ಈ ಒಂದು ಹಲ್ಲೆ ಆಗಿದೆ ಅಂಥೇಳಿ. ಏನು ವಿವಾಹಿತ ಮಹಿಳೆ ಇದ್ದಾಳೆ, ಅವಳನ್ನು ಓಡಿಸ್ಕೊಂಡು ಹೋದ ಹಾಗೆ ಅಂಥೇಳಿ ಆ ಒಂದು ಮಹಿಳೆಯ ಕಡೆಯವರು ಮತ್ತು ಅವಳ ಗಂಡ ಏನು ಬಸಪ್ಪ ನಾಯ್ಕ ಇದ್ದಾನೆ ಅವ್ರ ಕಡೆಯವರು ಕೂಡ ಭಾಳಷ್ಟು ಜನ ಬಂದು ಸಂಜೆ ಹೊತ್ತಿಗೆ ಏನಂತಂದರೆ 6-7 ಗಂಟೆ ಹೊತ್ತಿಗೆ ಈ ಥರ ಒಂದು ಗಲಾಟೆ ಮಾಡಿದ್ರೆ ಅಂತ ಹೇಳಲಾಗ್ತಾಯಿದೆ. ಜೊತೆಗೆ ಇದು ಮಾರಿಯಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಜೊತೆಗೆ ಏನಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಕೂಡ ಹೌದು ಇದು. ಹೀಗಾಗಿ ಇದೊಂದಿಷ್ಟು ದೊಡ್ಡ ಗಲಾಟೆ ಆಗಿರುವಂಥದ್ದು. ಮತ್ತು ಇಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಗೆ ಕಾರಣ ಏನಂತಂದರೆ ಏನು ನಾಗವ್ವ ಇದ್ದಾಳೆ. ಆ ನಾಗವ್ವ ಜೊತೆಗೆ ಯಲ್ಲಪ್ಪ ಮೊದಲಿಂದನೂ ಕೂಡ ಒಂದು ಪ್ರೀತಿಯಲ್ಲಿದ್ದ. ಅದಾದ ನಂತರ ಅವಳಿಗೆ ಮದುವೆ ಆಯಿತು. ಮದುವೆ ಆದರೂ ಕೂಡ ಪ್ರೀತಿ ಕಂಟಿನ್ಯೂ ಆಗಿತ್ತು ಅಂತೇಳಿ ಹೇಳ್ತಾ ಇದ್ದೆ. ತಾವು ನೋಡ್ಬೋದು ಏನಂತಂದರೆ ಯಾವ ಥರ ಒಂದಿಷ್ಟು ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ ಹಾಗೆ ಅಂತೇಳಿ. ಇದರಲ್ಲಿ ಯಾರಷ್ಟು ಜನ ಇದ್ದರು ಹೇಗೆ ಅಂತೇಳಿ ಬೆಳಗಾವಿಯ ಏನು ಮಾರಿಯಾಳ ಪೊಲೀಸ್ ಠಾಣೆಯ ಪೊಲೀಸರು ಬಂದು ಸ್ಥಳವನ್ನು ಮಾಜೂರು ಮಾಡಿದ್ದಾರೆ. ಜೊತೆಗೆ ಏನಂತಂದರೆ ಇಲ್ಲಿ ಆದಂಥ ಏನು ಘಟನೆ ಇದೆ, ಈ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೂಡ ರಿಪೋರ್ಟನ್ನು ತೊಗೊಂಡಿದ್ದಾರೆ. ಆದರೆ ತೋರಿಸೋಣ ಪ್ರಯತ್ನ ಮಾಡ್ತಾಯಿದ್ವಿ. ಇವರು ಈ ಸಂಬಂಧಿಕರು ಇವರು ಮಲಗಿದಾಗ ಈ ಥರ ಘಟನೆ ಆಗಿರುವಂಥದ್ದು. ಸಂಜೆ ಹೊತ್ತಿಗೆ ಈ ಒಂದು ಘಟನೆ ಆತಂಕನೇ ಭಾಳಷ್ಟು ಜನ ಓಡಿ ಬಂದು ಈ ಥರ ಮಾಡಿದ್ರೆ ಅಂತ ಹೇಳಾಗ್ತದೆ. ತಾವು ನೋಡ್ಬೋದು ಚಿತ್ರಗಳಲ್ಲಿ ಯಾವ ಥರ ಒಂದು ಹಲ್ಲೆ ಆಗಿದೆ, ಎಷ್ಟು ದೊಡ್ಡದಾದಂಥ ಕಲ್ಲುಗಳನ್ನು ಬೀಸಾಡಿದ್ದಾರೆ ಅನ್ನೋದನ್ನು ನಾವು ದೃಶ್ಯಗಳಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಈ ಥರ ಒಂದು ದೊಡ್ಡದಾದಂಥ ಏನು ಹಲ್ಲೆ ಪ್ರಕಾರ ನಡೆದಿರುವಂಥದ್ದು. ಇದು ಈ ಒಂದು ಘಟನೆಗೆ ಪ್ರಮುಖವಾದ ಕಾರಣ ಏನಂತಂದರೆ ಆ ಒಂದು ಮಹಿಳೆಯನ್ನು ಓಡಿಸ್ಕೊಂಡು ಹೋದರು ಅಂಥೇಳಿ. ತಾವು ಬನ್ನಿ ಅವ್ರ ಜೊತೆ ಏನಾಯ್ತು ರೀ?
ಅವ್ರು ಒಂದು ಹುಡುಗಿನ ಓಡ್ಸ್ಕೊಂಡು ಹೋಗಿದಾರ ಅಂತೇಳಿ ಬಂದ್ರಿ ನಮಗಂಕೆ ಏನೂ ಗೊತ್ತಿಲ್ಲ ಓಡ್ಸ್ಕೊಂಡು ಅದು ಗೊತ್ತಿಲ್ಲ ಅವ ಏನು ಮಾಡತ್ತಾನ ಅನ್ನೋದು ಗೊತ್ತಿಲ್ಲ ರೀ ನಾವು ಇವ್ರಿಗೆ ಏನಾಗ್ತೈತೆ ಅನ್ನೋದು ನಮಗೆ ಇದು ಅರಿವು ಇಲ್ಲ ಐತಿಲ್ರಿ ನಾವು ಕುಂತಿದ್ದೇವ್ರಿ ಇಲ್ಲೇ ಹುಡುಗರ್ತು ನಾವು ಕುಂತೀನಿ ತೆಳಗ ನಮ್ಮ ಅಪ್ಪ ಕುಂತಿತ್ತು ನಮ್ಮ ತಮ್ಮನ ತೆಳಗೆ ಸೊಪ್ಪ ಸಟ್ ಮೇಲೆ ಮ್ಯಾಗೈತ್ರಿ ಇವ್ರು ಎಲ್ಲರೂ ಬಂದು ಒಬ್ಬ ಬಂದವನ ಅವ್ರ ಹುಡುಗಿ ಮಾವ ಕುಂಡು ಬಿಮ್ಮ ನೀನು ಹೇಳ್ತಿತ್ತು ನಾಳಿ ಎಲ್ಲಿ ಇದೀವ ಅಂದ ಇವ್ ಹಿಂಗೆ ಬರ್ತಾನೆ ಯಾವಾಗ ಬಂದಾಗ ಅವ್ರ ಮಾವ ನಾ ಕುಡ್ದ ಹಿಂಗೆ ಮದಿಗೆ ಅದು ಬಂದಾಗ ಅಂತೇಳಿ ನಾವು ತಿಳಿದಿದ್ದೇವ್ರಿ ಅವ್ಳು ಬಂದ ನಿನ್ನ ಹೇಳ್ತಿತ್ತು ನಾಡಿ ನನ್ನ ಮಗನ ನಿನ್ನ ಮಗನ ಓಡಿಸಿ ಹುಚ್ಚಿದ್ದೆಲ್ಲೋ ಅಂದ ನಿನಗೆ ಗೊತ್ತಿಲ್ಲ ಅಂದ ಚಾಕು ತೊಗೊಂಡು ಹುಡುಗರು ತೊಗೊಂಡು ಹಿಡಿಬರಕತ್ ಅವಾಗ ಹೊಡಿಬರೋ ಹುಡುಗರ್ನೆಲ್ಲ ನಾವು ಹುಡುಗರು ಕೈಯಾಗಿ ಹಿಡಿದಿಲ್ಲ ರೀ ಆ ಹುಡುಗರು ಬಿಟ್ಬಿಟ್ಟು ಏನು ಜಿಗದ್ದೀವಲ್ಲ ಹುಡುಗರು ನಮ್ಮ ಹುಡುಗ ಗಟ್ಟ ಹೊಡಿದೀವಿ ಅವ್ನು ತೊಗೊಂಡು ಓಡೋದಕ್ಕನ ಎಲ್ಲರೂ ಬಂದು ತುರಿ ನನಗೆ ಕ್ವಾಡ್ಲಿ ಚಾಕು ಹುಡ್ಕೊಂಡು ಕೊಯ್ತೆ ಆಡ್ಕೊಂಡು ಅವ್ರಿಗೆ ಏನು ಸಿಗ್ತೈತಿಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಕಡಿಯಾಕ ಓಡಾಡತ್ತಾರೆ ಅವ್ರು 100-200 ಮ್ಯಾಲೆ ಹೆಚ್ಚಾಗಿದ್ರು ಕೈ ರೀ ಅವ್ರು ಎಷ್ಟಿದ್ರೂ ಆ ಹುಡುಗಿದ ಮದುವೆ ಆಗೈತೆ ಅಂದ್ರಿ ಮತ್ತು ಆ ಹುಡುಗ ಅಲ್ಲೇ ಇರ್ತಾನ್ರಿ ಈಗ ಓಡ್ಸ್ಕೊಂಡು ಹೋಗಿದ ಅನ್ನತ್ತಾರಲ್ಲ ಆ ಹುಡುಗ ಅಲ್ಲೇ ಇರ್ತಾನ ಈ ಮನೆಗೆ ಮಗರ್ರಿ ಅವ ಈಗ 2 ವರ್ಷ ಆತಿಲ್ರಿ ಎಲ್ಲಪ್ಪ ಇಲ್ರಿ ಇಲ್ರಿ ಆ ಮನೆಗೆ ನಮಗೇನೋ ಹೇಳೋದಿಲ್ರಿ ಮಾತಾಡ್ರು ಫೋನ್ಯಾಗ ಏನೋ ಹೇಳಿದ್ರ ಯಾತ್ಗಿರಿ ರೊಕ್ಕ ಬೇಕಾದ್ರೆ ಕೇಳ್ತಾನು ಒಂದು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ನಮ್ಮ ಇತ್ಯಾದಿಲ್ಲ ದುಡ್ಡು ತಿನ್ನಾರಟ ನಿನ್ಗೆ ಕೊಡೋಣ ಹೋಗಂತೇಳಿ ಫೋನ್ ಕಟ್ ಮಾಡ್ತೀವಿ ನಾವು ಈ ಹುಡುಗರನ್ನ ಫೋನ್ ಹಚ್ತಾವ ಇಲ್ದ್ರ ಅವ ಏನು ಮಾಡ್ತಾನ ಅನ್ನೋದು ನಮಗೆ ಗೊತ್ತಿಲ್ಲ ನಾವು 10 ಜನ ಆಯ್ತು ಸರ್ ನಮ್ಮ ಸಣ್ಣ 6 ಮಕ್ಕಳು ಸರ್ ನಾವಿಬ್ರು ಅಕ್ಕ ತಂಗಿ ಸರ್ ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ತಮ್ಮ ಇಷ್ಟು ಜನ ಇದ್ದು ಸರ್ ಬಂದು ಏಕಾಏಕಿ ದಾಳಿ ಮಾಡಿಬಿಟ್ರು ಸರ್ ನಮ್ಮ ಮ್ಯಾಲೆ ನಮಗೇನೋ ಗೊತ್ತಿಲ್ಲ ಸರ್ ಓದಾನ ಅನ್ನೋದು ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಇಟ್ಟು ರೆಡಿ ಮಾಡಿ ಹೋಗಿಬಿಟ್ರು ಸರ್ ನಮ್ಮನ್ನು ಈ ನಮ್ಮನೆ ಮಾಡಕ್ಕೆ ಸರ್ ಬ್ಯಾಗಡ್ಸಿಂದ ಆಯ್ತಾರೆ ಸರ್ ತೆಳಗಡ್ಸಿ ದಾಟಿ ಹೋಯ್ದು ಸರ್ ನಮ್ಮ ಅಪ್ಪನ ಮೊದಲು ದಾರಿಸಿದ್ದು ಸರ್ ನಮ್ಮನ್ನ ಕೊಂದ್ರ ಕೊಲ್ವಾರ ನೀವು ಹೋಗ್ರಿ ವಾನತ್ತಿದ್ದು ನಮ್ಮ ಅಪ್ಪನ ಮೊದಲು ಓದ್ಬಿಟ್ಟು ಬಂದಿವಿ ಸರ್ ನಮ್ಮನ್ನ ಕೊಂದ್ಕೊಂಡ್ರು ನೀವನ್ನ ದಾಟಿಯಪ್ಪ ಅಂತೇಳಿ ಆಯ್ತು ಆಪರೇಷನ್ ಐತೆ ಸರ್ ನಮ್ಮಪ್ಪ ಅಟ್ಟು ಆರು ನಮಗೆ ದುಡ್ದು ಹಾಕ್ತಾನೆ ಸರ್ ನಮ್ಮ 3 ಅಕ್ಕ ತಂಗಿಯಾರು ಬಂದಾಗ ದುಡ್ದು ಹಾಕ್ತಾನೆ ಸರ್ ನಮಗೆ ನಮ್ಮ ತಮ್ಮ 1 ರೂಪಾಯಿ ಕೊಡ್ತಿಲ್ಲ ಸರ್ ನಮಗೆ ನಮ್ಮ ಸಣ್ಣ ತಮ್ಮ ಇದ್ರೆ ಸಾಲಿಗೆ ಹೋಗ್ತಾನೆ ಸರ್ ಊರಾಗಿನಾರು ಯಾರೋ ಬರ್ದಿಲ್ಲ ಸರ್ ಇಟ್ಟು ಕಲ್ಲು ಹೋಗೋರು ಒಬ್ರು ಬಿಡ ಅಂತಿಲ್ಲ ಸರ್ ಅವ್ರು ಎಷ್ಟು ಊರಾರು ಅರ್ಧ ಮಂದಿ ಅವ್ರು ಅರ್ಧ ಮಂದಿ ಎಷ್ಟು ಜನ ಅಂತ ಹೇಳೋಣ ಸರ್ ನಾವು ಎಲ್ಲ ಕೂಡೆ ಮಾಡಿ ಸರ್ ಕುರಿಗಳೆಲ್ಲ ಓದಾರ ಸರ್ ಮತ್ತೇನೇನು ಓದಾರ ನಮಗೇನು ಗೊತ್ತು ಸರ್ ಈ ಮನಿನ ಹಿಂಗೆ ಮಾಡ್ಯಾರ ಏನೇನು ಓದಾರು ಏನು ಬಿಟ್ಟಾರ ನಮಗೇನು ಗೊತ್ತು ನಮಗೆ ನೋಡಿಲ್ಲ ಸರ್ ನಾವು ನಮಗೇನು ಗೊತ್ತಿಲ್ಲ ಸರ್ ಪೊಲೀಸರು ಬಂದಿರು ಸರ್ ಎಲ್ಲ ಮುಗಿದ್ ಬಳಕ ಬಂದ್ರು ಸರ್ ಹಿಂಗೆ ಮಾಡಿ ವಾದ ಬಳಕ ಇದನ್ನ ಮಾಡಿರಿ ಯಾರು ಕೊಡ್ತಾರೆ ಸರ್ ನಮಗೆ ನಾವು ಇಷ್ಟ ನಮ್ಮ ಅಪ್ಪ ನೋಡ್ತೀವಿ ನಮ್ಮ ಮನೆ ನಮಗೆ ದುಡ್ದು ಮನೆ ಕಟ್ಕೊಡಾರ ಯಾರು ಸರ್ ನಮ್ಮ ಮಕ್ಳು ಇದ್ದು ಅಂತ ದುಡ್ದೀವಿ ಸರ್ ಇನ್ನೂ ಮಟ್ಟ ಏನು ಮುಂದೆ ಮಾಡಿಕೊಡಾರ ಯಾರು ಸರ್ ನನ್ನ ಸ್ವಾರ್ಥದಿಂದ ನನ್ನ ಮನೆಯವ್ರ ನೆಮ್ಮದಿ ಹಾಳಾಗತ್ತೆ ಅನ್ನೋದು ಒಂಚೂರು ಕೂಡ ಅಂದಾಜು ಮಾಡದೆ ಇವರಿಬ್ಬರು ಮಾಡಿರೋ ಕೃತ್ಯಕ್ಕೆ ಎರಡೂ ಕಡೆಯವರ ಮನೆಯ ನೆಮ್ಮದಿ ಹಾಳಾಗಿದೆ. ಬಟ್ ಅತಿ ಹೆಚ್ಚು ಸಂತ್ರಸ್ತರಾಗಿರೋದು ಈಗ ಯುವಕ ಯಲ್ಲಪ್ಪನ ಕುಟುಂಬಸ್ಥರು. ಯಾಕಂದರೆ ಮನೆ ಆಧಾರವಾಗಿತ್ತು, ಅದೇ ಇಲ್ಲ, ಉಳ್ಕೊಳ್ಳೋದು ಎಲ್ಲಿ ಅಂತ ಕೇಳ್ತಿದ್ದಾರೆ ಮತ್ತು ಜೀವ ಭಯದಲ್ಲಿ ಒದ್ದಾಡ್ತಿದ್ದಾರೆ.